ಸದ್ಯಕ್ಕೆ ಪೋರ್ಕಿಗಳೆಲ್ಲ ಜೈಲಿಗೆ ಹೋಗಿದ್ದಾರೆ. ಸೊ ದರ್ಶನ್ ವಿರುದ್ಧ ಇನ್ನೊಂದು ಕೇಸ್ ಯಾವುದಿದು? ದರ್ಶನ್ ವಿರುದ್ಧ ಇನ್ನೊಂದು ಕೇಸ್ ಪ್ರಕರಣದಲ್ಲಿ ದರ್ಶನ್ ಸಹಚರರು ಸಾಕ್ಷಿದಾರನಿಗೆ ಬೆದರಿಕೆಯನ್ನ ಹಾಕಿರೋದು. ಓಕೆ, ದರ್ಶನ್ ಸಹಚರರು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಇನ್ನೊಂದು ಕೇಸ್ ದಾಖಲಾಗಿದೆ. ಓಕೆ, ಅದೇ ಠಾಣೆಯಲ್ಲಿ ಈಗ ಮತ್ತೊಂದು ಬರ್ತಾ ಇದೆ. ದರ್ಶನ್ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ, ಅದು ಕೂಡ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲೇ. ಬೆದರಿಕೆಯನ್ನ ಹಾಕಿರುವಂಥದ್ದು, ಸಾಕ್ಷಿದಾರರಿಗೆ ಬೆದರಿಕೆಯನ್ನ ಹಾಕಿರುವಂಥದ್ದು ಈಗ ಕೇಸ್ ದಾಖಲಾಗ್ತಾ ಇದೆ. ಯಾವ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ್ದಾರೆ, ಯಾವ ಸಹಚರರು, ಇಲ್ಲಿರುವಂಥವ್ರು ಹಾಕಕ್ಕಾಗಲ್ಲ, ಇನ್ಯಾರೋ ಬೇರೆದವರ. ಇನ್ನು ಯಾರೋ ಬೇರೆದವರು ಅನ್ನೋದಾದ್ರೆ, ಆ ಪ್ರಭಾವ ಆಗೋದಾದ್ರೆ ಅವರನ್ನು ಇದರಲ್ಲಿ ಆರೋಪಿಗಳನ್ನಾಗಿ ಕನ್ಸಿಡರ್ ಮಾಡ್ತಾರೆ. ಈಗ ಆರೋಪಿ 17 ಇರುವವರೆಗೂ ಇದೆ, ಮುಂದೆ ಸೇರಿಸಬಾರ್ದು ಅಂತೇನಿಲ್ಲ, ಸೇರಿಸ್ಕೊಳ್ಳೋಕೆ ಅವಕಾಶಗಳಿರುತ್ತೆ. ಕಾರಣ ಚಾರ್ಜ್ ಶೀಟ್ ಹಾಕುವವರೆಗೂ ಅದಕ್ಕೆ ಅವಕಾಶ ಇರುತ್ತೆ, ಅದಾದ್ಮೇಲೂ ಬರುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಎಲ್ಲಿಗೆ ಬಂತು ಪಯಣ ಅಂತಂದ್ರೆ, ಕಸ್ಟಡಿ ಮುಗಿದು ಜೈಲಿಗೆ ಬಂತು ಪಯಣ. ಜೈಲಿನಲ್ಲಿ ಈಗ ಹಕ್ಕಿಗಳಾಗಿ ಹಾರಾಡಕ್ಕಂತೂ ಅವಕಾಶ ಇಲ್ಲ, ಬಂಧಿಯಾಗಿ ಇರಬೇಕಾಗತ್ತೆ. ಬಟ್ ಬಹಳ ಜನರಿಗೆ ಕೇಳ್ತಾ ಇರುವಂಥದ್ದು ಕ್ಯೂರಿಯಾಸಿಟಿ, ಸರ್ ಜುಲೈ 4 ಆದ್ಮೇಲೆ ಬಿಟ್ಬಿಡ್ತಾರ ಸರ್ ಇವ್ರನ್ನ, ಏನ್ ಸರ್ ಮುಂದೆ ಅಂತ ಪ್ರಶ್ನೆ ಇದೆ. ಏನು ಮುರಳಿ? ಅರುಣ್, ಏನಂದ್ರೆ ಇದು ಕೇವಲ ಈಗ ನ್ಯಾಯಾಂಗ ಬಂಧನ ಅಂತೇಳಿ 14 ದಿನ ಕೊಡ್ಲಿಕ್ಕೆ ಅವಕಾಶಗಳಿರ್ತದೆ. ಆ ಸಂದರ್ಭದಲ್ಲಿ ಇನ್ನು ಆರೋಪಿ ಪರ ವಕೀಲರು ಇವತ್ತು ನ್ಯಾಯಾಲಯಕ್ಕೆ ಒಂದು ಜಾಮೀನನ್ನ ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಬೇಕಂತೆ. ಜಾಮೀನಿನ ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ವಾದ ಪ್ರತಿವಾದ ಎರಡೂ ಕಡೆಯಿಂದ, ಅಂದ್ರೆ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ಎರಡೂ ಕಡೆಯಿಂದ ಆರೋಪಿಗಳ ಪರವಾಗಿ ಮತ್ತು ಸರ್ಕಾರದ ಪರವಾಗಿ, ಅಂದ್ರೆ ಪೊಲೀಸರ ಪರವಾಗಿ ಎರಡೂ ಕಡೆಯನ್ನು ಕೂಡ ವಾದ ಪ್ರತಿವಾದವನ್ನ ಆಲಿಸಬೇಕಾಗತ್ತೆ. ಅದು ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಬರುವಂತದ್ದು. ಅರ್ಜಿ ವಿಚಾರಣೆ ಬಂದ ಬಳಿಕ ಅಲ್ಲಿ ಜಾಮೀನನ್ನ ಮಂಜೂರು ಮಾಡಿದ್ರೆ ಮಾತ್ರ ಅವರು ಜೈಲಿನಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಅಂದ್ರೆ ಈಗ ಜುಲೈ 4ನೇ ತಾರೀಕು ತನಕ ಅವರಿಗೆ ನ್ಯಾಯಾಂಗ ಬಂಧನ ಇದೆ ಅಂತ ಹೇಳಿದಾಗ ಮತ್ತೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಅವರನ್ನ ಇನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅಂದ್ರೆ ಅವ್ರನ್ನ ಮತ್ತೆ ಇಲ್ಲಿಗೆ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಓಪನ್ ಕೋರ್ಟ್ಗೆ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ನ ಹಾಜರುಪಡಿಸ್ತಾರೆ. ಅದು ಮತ್ತೆ 14 ದಿನಗಳ ಕಾಲ ಎಕ್ಸ್ಟೆಂಡ್ ಆಗುತ್ತೆ. ಎಲ್ಲಿಯವರೆಗೂ ಕೂಡ ಇದು ಜಾಮೀನು ಮಂಜೂರಾಗುತ್ತೆ, ಅಂದ್ರೆ ಅದು ಸೆಷನ್ಸ್ ಕೋರ್ಟ್ ಇರ್ಬೋದು, ಸೆಷನ್ಸ್ ಕೋರ್ಟ್ ಇಲ್ಲ ಅಂದ್ರೆ ಹೈಕೋರ್ಟ್ ಇರ್ಬೋದು, ಹೈಕೋರ್ಟ್ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಇರ್ಬೋದು, ಇಲ್ಲಿಯ ತನಕ ಕೂಡ ಎಲ್ಲಿ ಜಾಮೀನನ್ನ ಮಂಜೂರು ಮಾಡ್ತಾರೆ, ಮಂಜೂರು ಮಾಡೋ ತನಕ ಕೂಡ ದರ್ಶನ್ ಮತ್ತು ಆತನ ಗ್ಯಾಂಗ್ ಎಲ್ಲರೂ ಕೂಡ ಜೈಲಿನಲ್ಲೇ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಎಲ್ಲರೂ ಕೂಡ ಭವಿಷ್ಯ ಅನ್ಕೊಂಡಿರ್ತಾರೆ ಜುಲೈ 4ರ ತನಕ ನ್ಯಾಯಾಂಗ ಬಂಧನ ಅಂತೇಳಿ. ಆ ರೀತಿ ಇಲ್ಲ ಅರುಣ್. ಅಂದ್ರೆ ಜುಲೈ 4 ಆದ ನಂತರ ಮತ್ತೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಹಾಜರುಪಡಿಸಿ ಅವರನ್ನ ಮತ್ತೆ ನ್ಯಾಯಾಂಗ ಬಂಧನನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅಂತಿಲ್ ಯಾವಾಗ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿ ಅವರನ್ನ ಬಿಡುಗಡೆಗೊಳಿಸಿ ಅಂತೇಳಿ ಆದೇಶವನ್ನು ಕೊಡುತ್ತೆ, ಅಲ್ಲಿಯ ತನಕ ಕೂಡ ಅವರು ಜೈಲಿನಲ್ಲೇ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು ಅರುಣ್.